ವಾಟ್ ಇಸ್ ದ ನೆಕ್ಸ್ಟ್ ಪಾಯಿಂಟ್? ಇಟ್ಸ್ ವೆರಿ ಸಿಂಪಲ್. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ. ದ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಕರಿತೀವಿ, ಸಂವಹನ ಕೌಶಲ್ಯಗಳು ಅಂತ ಕರಿತೀವಿ. ನೋಡಿ, ಭಾಳ ಇಂಪಾರ್ಟೆಂಟಾಗಿ ಹೇಳ್ತೀನಿ. ಹಾರ್ಡ್ ವರ್ಕ್ ಮಾಡಿದ್ವಿ, ಅದು ಫಸ್ಟ್ ಪಾಯಿಂಟಲ್ಲಿ ಕಠಿಣ ಪರಿಶ್ರಮ ಹಾಕಿದ್ವಿ. ಎಸ್ ಸರ್, ತುಂಬ ಚೆನ್ನಾಗಿ ಅರ್ಥ ಆಯಿತು. ನಾ ಕಷ್ಟಪಡಬೇಕು, ಬರೀ ಕಷ್ಟ ಅಲ್ಲ, ತುಂಬ ಶ್ರಮ ಹಾಕಿ ಕಷ್ಟಪಡಬೇಕು. ಸೈಡ್ ಇಡಿ ಪಾಯಿಂಟು. ಅದು ನೆಕ್ಸ್ಟು ಸೆಲ್ಫ್ ಸ್ಟ್ಯಾಬಿಲಿಟಿ. ಹೌದಾ? ಸ್ವಯಂ ಸ್ಥಿರತೆ. ಎಸ್ ಸರ್, ಸ್ವಯಂ ಸ್ಥಿರತೆ ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಸರ್. ಪ್ರತಿಯೊಂದು ಯಾವುದೇ ಎಮೋಷ್ನಲ್ ಆಗಿರಲಿ ಅದನ್ನು ಬಿಡ್ತಾ ಇಲ್ಲ ಸರ್, ಪರ್ಫೆಕ್ಟಾಗಿ ಇಟ್ಕೊಂಡಿದ್ದೀನಿ. ಸೂಪರ್ ಸಿಂಬಲ್ನ ಪರ್ಫೆಕ್ಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಸರ್. ಎಸ್, ಭಾಳ ಸಂತೋಷ. ಈಗ ವ್ಯಕ್ತಿತ್ವ ಅಂತಕ್ಕಂಥದ್ದು ಬಂತಲ್ವ, ಈ ವ್ಯಕ್ತಿತ್ವ ಅಂತಕ್ಕಂಥ ಈ ಒಂದು ಪಾಯಿಂಟಲ್ಲಿ ಅದು ಫಸ್ಟ್ ಪಾಯಿಂಟ್ ಅರ್ಥ ಮಾಡ್ಕೊಂಡು ಬಿಡ್ರಿ. ಅದು ಕಾನ್ಫಿಡೆಂಟ್ ಇರಬೇಕು, ಸೆಲ್ಫ್ ಎಸ್ಟೀಮ್ ಇರಬೇಕು. ಎಸ್ ಸರ್, ನಾನು ಕಾನ್ಫಿಡೆಂಟಲ್ಲಿ ಇರ್ತೀನಿ ಸರ್, ವಿಶ್ವಾಸದಲ್ಲಿ ನಾನು ಕೆಲಸ ಮಾಡ್ತೀನಿ ಸರ್, ನನ್ನ ಶಕ್ತಿ ಬಗ್ಗೆ ನನಗೆ ನಂಬಿಕೆ ಇದೆ ಸರ್. ಸೊ ದಟ್ ಇಸ್ ಸೂಪರ್. ನೆಕ್ಸ್ಟ್ ಕಂಟೆಂಟ್ ಏನು ಕೊಡ್ತಾ ಇದ್ದೀನಿ ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ವಾ, ದ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಕರಿತೀವಿ. ಕಮ್ಯುನಿಕೇಷನ್ ಸ್ಕಿಲ್ಸ್ ಯಾಕೆ ಭಾಳ ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ನಾವು ಮಾತಾಡ್ತಕ್ಕಂಥ ಮಾತು ಅದು ನಿನ್ನ ಮಾತೃಭಾಷೆಯಲ್ಲಾದರೂ ಮಾತಾಡು, ಅಥವಾ ನೀನು ಇಂಗ್ಲೀಷಲ್ಲಾದರೂ ಮಾತಾಡು, ಅಥವಾ ನೀನು ಬೇರೆ ಭಾಷೆಯಲ್ಲಾದರೂ ಮಾತಾಡು. ಬಟ್ ಶಾಲಾ ಕಾಲೇಜು ಈ ಸಂಸ್ಕೃತಿಯಲ್ಲಿ ಹೇಗಿರುತ್ತೆ, ನಾವು ಇಂಗ್ಲೀಷಿಗೆ ನಾವು ಅಡಾಪ್ಟ್ ಆಗಿರ್ತಕ್ಕಂಥದ್ದು ಇರುತ್ತೆ, ಅಥವಾ ನಮ್ಮ ಮಾತೃಭಾಷೆಯಲ್ಲಿ ಅಡಾಪ್ಟ್ ಆಗಿರ್ತೀವಿ. ಸೊ ಕಮ್ಯುನಿಕೇಷನ್ ಸ್ಕಿಲ್ಸ್ ಹೇಗಿರಬೇಕು, ನನ್ನ ವ್ಯಕ್ತಿತ್ವ ಇಲ್ಲಿ ಹೇಗೆ ನಾನು ರೂಪ ಮಾಡ್ಕೋಬೇಕು, ಕಮ್ಯುನಿಕೇಷನ್ ಸ್ಕಿಲ್ಸಲ್ಲಿ ನಮ್ಮ ವ್ಯಕ್ತಿತ್ವನ ಹೇಗೆ ನಾವು ಐಡೆಂಟಿಫಿಕೇಷನ್ ಮಾಡ್ತೀವಿ, ಹೇಗೆ ಗುರ್ತು ಹಿಡಿತೀವಿ. ಇಟ್ ಇಸ್ ವೆರಿ ಸಿಂಪಲ್. ಒಂದು ಇಂಪಾರ್ಟೆಂಟ್ ಕೋಟ್ ಇದೆ, ಅರ್ಥ ಮಾಡ್ಕೊಡ್ರಿ. ಎ ಗುಡ್ ಲಿಸನರ್ ಈಸ್ ಗುಡ್ ಸ್ಪೀಕರ್. ಒಬ್ಬ ಒಳ್ಳೆಯ ಕೇಳುಗ ಒಳ್ಳೆಯ ಮಾತುಗಾರನಾಗಲಿಕ್ಕೆ ಸಾಧ್ಯ. ನಾವು ಫಸ್ಟ್ ಕೇಳಿಸ್ಕೊಳ್ಳೋದು ಚೆನ್ನಾಗಿ ಕಲಿಬೇಕ್ರಿ, ಹಂಗಾರೆ ನಾನು ಮಾತಾಡೋದು ಚೆನ್ನಾಗಿ ಮಾತಾಡ್ತಾ ಇರ್ತೀನಿ. ಹಾಗಾದ್ರೆ ಇಲ್ಲಿ ಮಕ್ಕಳಿಗೆ ಹೇಗಾಗುತ್ತೆ, ಮಾತುಗಾರಿಕೆ ಯಾಕೆ ಬೇಕು, ಯಾಕಿದು ಕಮ್ಯುನಿಕೇಷನ್ ಸ್ಕಿಲ್ಸ್ ಮಕ್ಕಳು ಬೆಳೆಸ್ಕೋಬೇಕು, ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಸೊ ವೆರಿ ಸಿಂಪಲ್, ಅರ್ಥ ಮಾಡ್ಕೊಂಬಿಡಿ. ಹೇಗಿರುತ್ತೆ, ಹೊಸದಾಗಿ ಫಸ್ಟ್ PU ಬಂದಿರ್ತೀವಿ ಅಥವಾ ಯಾವುದೋ ಡಿಗ್ರಿ ಕಾಲೇಜಲ್ಲಿ ನಾವು ಕಲಿತಾ ಇದ್ದೀವಿ. ನಮ್ಮ ಮಾತು ಹೇಗಿರಬೇಕು ಅಂತಂದರೆ, ಆ ಮಾತಿಗೆ ನಾವು ಮಾತಾಡ್ತಕ್ಕಂಥ ಮಾತು, ಆ ವಿಷಯಕ್ಕೆ ಅದು ಒಂದು ತೂಕ ಇರಬೇಕ್ರಿ, ಅದು ವೈಟೇಜ್ ಅಂತ ಕರಿತೀವಿ. ನಾನು ಎಷ್ಟೋ ಟೈಮಲ್ಲಿ ತುಂಬ ತಮಾಷೆಯಲ್ಲಿ ಮಾತಾಡ್ತಾ ಇರ್ತೀನಿ. ಹೆಂಗಂತಂದರೆ, ನಮ್ಮ ಮಾತು 4 ಕ್ವಿಂಟಲ್ ಆಗಬಾರ್ದ್ರಿ. ತಮಾಷೆಗೆ 4 ಅಂದ್ರೆ ಗೊತ್ತಾಗುತ್ತೆ ಅಂತಲ್ವಾ, 25 ಪೈಸೆ. 1 ಕ್ವಿಂಟಲು ಬರೀ 4 ಅಂತಂದರೆ 1 ಕ್ವಿಂಟಲ್ 100 kg ಬರೀ 4 ಬಾಳ್ತಕ್ಕಂಥದ್ದಲ್ರಿ. ನಮ್ಮ ಮಾತು, ಒಂದು ಮಾತು ಕೋಟಿಗಟ್ಟಲೆ ಬೆಲೆ ಬಾಳಬೇಕು, ಹಂಗಿರ್ಬೇಕು ಮಾತು. ಎಕ್ಸಾಂಪಲ್ ಕೊಡ್ತೀನಿ. ಸ್ಟಾರ್ಟಿಂಗಲ್ಲಿ ಬಂದಾಗ ಮಕ್ಕಳು ನಾನೇ ತುಂಬ ಜಾಣ, ಏನು ವಾಚಾಳಿ ಅಂತ ಕರಿತೀವಿ. ವಾಚಾಳಿ ಅಂದ್ರೆ ಗೊತ್ತಾಗುತ್ತಲ್ವ, ವಟ 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 ಮಾತಾಡ್ತಿರ್ತವೆ. ಹಂಗೆ ಮಾತಾಡಿದ್ರೆ ಏನ್ರಿ ಗೊತ್ತಾಗುತ್ತಾ, ಏನು ಗೊತ್ತಾಗುತ್ತೋ ಗೊತ್ತೇನ್ರಿ, ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಫ್ರೆಂಡ್ಸ್ ಗೊತ್ತು ಮಾಡ್ಕೊಂಡ್ಬಿಡ್ತಾರೆ, ನಮ್ಮ ಬಗ್ಗೆ ಟೀಚರ್ಸ್ ಗೊತ್ತು ಮಾಡ್ಕೊಂಡ್ಬಿಡ್ತಾರೆ, ನಮ್ಮನ್ನ ಕಿಂಡಲ್ ಮಾಡ್ತಾರೆ, ಹಂಗಿಸ್ತಾರೆ, ಟೀಕೆ ಮಾಡ್ತಾರೆ. ಅಯ್ಯೋ ಅಯ್ಯೋ ಬರೀ ಮಾತು 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 ಮಾತು, ನಮ್ಮ ವ್ಯಕ್ತಿತ್ವ ಡೌನ್ ಆಗುತ್ತೆ ರೀ. ಅದು ಮೇಷ್ಟ್ರಾಗಿರ್ಬೋದು, ಯಾರ ಬಗ್ಗೆ ಆಗಿರಲಿ, ಸುಮ್ಮನೆ ವಾಚಾಳಿಗಳಂತ ಕರಿತೀವಲ್ಲ, ಸುಮ್ಮನೆ ಮಾತಾಡ್ತಾರೆ. ಮಾತಾಡಿದ್ರೆ ಅರ್ಥ ಇರಬೇಕು, ಮಾತಾಡಿದ್ರೆ ಆ ಮಾತಿಗೊಂದು ಬೆಲೆ ಇರಬೇಕು. ಮಕ್ಕಳು ಇದನ್ನು ಚೆನ್ನಾಗಿ ಕಲ್ತ್ಕೊಳ್ರಿ. ನೀವು ಮಾತಾಡದೆ ಇದ್ರೂ ಕಷ್ಟ, ಮಾತಾಡಿದ್ರೂ ಕಷ್ಟ, ಅದು ಬ್ಯಾಲೆನ್ಸ್ ಆಗಿರಬೇಕು. ನಿನ್ನ ಮಾತು ಎಲ್ಲಿ ಅವಶ್ಯಕತೆ ಇದೆ, ಹೇಗಿದೆ, ಅದನ್ನು ಪರ್ಫೆಕ್ಟಾಗಿ ಮಾಡ್ಕೋ. ನಮ್ಮ ಮಾತು ನಮ್ಮ ವ್ಯಕ್ತಿತ್ವನ ತೋರಿಸುತ್ತೆ. ವಿದ್ಯಾರ್ಥಿಗಳು ಮಾತಾಡ್ತಿರ್ತಾರಲ್ವ, ಆ ಮಾತಾಡೋದ್ರಲ್ಲಿ ಗೊತ್ತಾಗುತ್ತೆ, ಅದು ಅವ್ರ ವ್ಯಕ್ತಿತ್ವ ತೋರಿಸುತ್ತೆ. ಎಷ್ಟೋ ಟೈಮಲ್ಲಿ ಸ್ಟಾರ್ಟಿಂಗಲ್ಲಿ ಫಸ್ಟ್ PU ಬಂದಿರ್ತಾರೆ ಮಕ್ಕಳು. ಹೆಂಗಿರ್ತಾರಪ್ಪ ಅಂತಂದರೆ, ಇದೊಂದು ಕಾಲೇಜ್ ಅಂತಕ್ಕಂಥದ್ದು ಒಳ್ಳೆ ಪ್ರಪಂಚ. ಈ ಪ್ರಪಂಚದಲ್ಲಿ ಬಂದುಬಿಟ್ಟಿರ್ತಾರೆ. 10th ಹೈಸ್ಕೂಲಲ್ಲಿ ಕಲ್ತಿರ್ತಕ್ಕಂಥ ಪ್ರತಿಯೊಂದನ್ನೆಲ್ಲ ಪೂರ್ತಿ ಇಲ್ಲಿ ಅದೇ ಥರ ಅಂತ ಅಂದ್ಕೊಂಡು ಮಾತಾಡ್ತಾ ಇರ್ತಾರೆ. ಒಂದಿಷ್ಟು ಮಾರ್ಕ್ಸ್ ಚೆನ್ನಾಗಿ ಬರಲಿ, ಸುಮ್ಮನೆ ಅದ್ರ ಬಗ್ಗೆ ಹೇಳಿದ್ದು. ನಿನ್ನ ಫ್ರೆಂಡ್ಸೇ ಕಿವಿ ಮುಚ್ಕೊಂಡ್ಬಿಡ್ತಾನೆ. ಆಕೆ ಬಂದಲೇ ಕಿವಿ ಮುಚ್ಕೊಳ್ಳಲೆ, ಬರೀ ಅದನ್ನೇ ಹೇಳ್ತಾಳೆ. ಅವ್ನು ಬಂದಲೇ ಕಿವಿ ಮುಚ್ಕೊಳ್ಳಲೆ, ಅವ್ನು ಬರೀ ಅದನ್ನೇ ಹೇಳ್ತಾನೆ. ಏನಾಗುತ್ತೆ, ನಮ್ಮ ವ್ಯಕ್ತಿತ್ವ ಏನಾಗುತ್ತೆ, ವ್ಯಕ್ತಿತ್ವ ಬಿದ್ದೋಗುತ್ತ್ರಿ. ಅದು ಯಾರೇ ಆಗಿರಲಿ, ಮಾತನ್ನು ಪರ್ಫೆಕ್ಟಾಗಿ ಬಳಸಬೇಕು. ಯಾವ ಸಮಯದಲ್ಲಿ ಹೇಗೆ ಬಳಸ್ಬೇಕು ಹಂಗೆ ಬಳಸ್ಬಿಟ್ರೆ ಸಾಕು. ಚೆನ್ನಾಗಿ ಕೇಳಿಸ್ಕೋಬೇಕು, ಒಳ್ಳೆ ಮಾತುಗಾರ ಆಗ್ತಾನೆ. ಯಾಕಂದರೆ ಆ ಮಾತಿಗೆ ಅರ್ಥ ಗೊತ್ತಾಗುತ್ತೆ, ಆ ಮಾತಿಗೆ ಬೆಲೆ ಗೊತ್ತಾಗುತ್ತೆ. ಬೆಲೆ ಬರೋ ಥರ ನಮ್ಮ ಮಾತು ಇರಬೇಕ್ರಿ. ಆ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಪ್ರತಿಯೊಬ್ಬರು ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಅವನ ವ್ಯಕ್ತಿತ್ವ ಚೆನ್ನಾಗಿ ರೂಪ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ದಿಸ್ ಇಸ್ ಸೆಕೆಂಡ್ ಪಾಯಿಂಟ್. ದೆನ್ ವಾಟ್ ಈಸ್ ದ ಥರ್ಡ್ ಒನ್? ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆ, ತುಂಬ ಅಮೋಘವಾಗಿರ್ತಕ್ಕಂಥ ಒಂದು ಪಾಯಿಂಟ್, ಇದು ಸಖತ್ತಾಗಿರುತ್ತೆ.
ರೆಸಿಲಿಯನ್ಸಿ ಆ್ಯಂಡ್ ಅಡಾಪ್ಟಬಿಲಿಟಿ ಅಂತ ಕರಿತೀವಿ. ರೆಸಿಲಿಯನ್ಸಿ ಅಂತಂದರೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ, ಮತ್ತು ಹೊಂದ್ಕೊಳ್ತಕ್ಕಂಥ ಗುಣ. ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ರೆಸಿಲಿಯನ್ಸಿ ಈಸ್ ದ ಅಬಿಲಿಟಿ ಟು ರಿಕವರ್ ಕ್ವಿಕ್ಲಿ ಫ್ರಮ್ ಡಿಫಿಕಲ್ಟೀಸ್ ಅಂತ ಕರಿತೀವಿ. ಇದು ಮಕ್ಕಳೇ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ. ಸ್ಥಿತಿಸ್ಥಾಪಕತ್ವ ಅಂತಂದರೆ ಕಷ್ಟಗಳಿಂದ ಬೇಗನೆ ಚೇತರಿಸ್ಕೊಳ್ತಕ್ಕಂಥ ಸಾಮರ್ಥ್ಯ. ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ, ಎಕ್ಸಾಂಪಲ್ಸ್ ಕೊಡ್ತೀನಿ, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡ್ರಿ. ಸೊ ಏನಾಗುತ್ತೆ, ನಮಗೆ ಎಬಿಲಿಟಿ ಇದೆ, ಅದನ್ನು ರಿಕವರ್ ಮಾಡ್ಕೋಬೇಕು ಕ್ವಿಕ್ಕಾಗಿ, ನಾವು ಅದನ್ನು ಮತ್ತೆ ವಾಪಸ್ ತೊಗೊಂಬತಕ್ಕಂಥದ್ದು. ಏನು ಗೊತ್ತಾ, ಹಾಸ್ಟೆಲ್ಗೆ ಬಂದು ಜಾಯ್ನ್ ಆಗಿರ್ತೀವಿ, ಎಂಥ ಕಷ್ಟಗಳು ಬರಲಿ ಆ ಕಷ್ಟಗಳನ್ನು ಮೆಟ್ಟಿ ನಿಲ್ತಕ್ಕಂಥ ಸಾಮರ್ಥ್ಯನ ಬೆಳೆಸ್ಕೋಬೇಕ್ರಿ, ಅದು ರೆಸಿಲಿಯನ್ಸಿ ಅಂತ ಕರಿತೀವಿ. ದ ಫಸ್ಟ್ ಟೈಮ್ ಹಾಸ್ಟೆಲಿಗೆ ಬಂದು ಜಾಯ್ನ್ ಆಗ್ತಾರೆ. ಡಿಯರ್ ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೊಳ್ಳಿ, ಹಾಸ್ಟೆಲ್ ಲೈಫನ್ನು ಒಂದ್ಸರಿ ಅನುಭವಿಸಿ. ಹಾಸ್ಟೆಲ್ ಅಂತಂದರೆ ಅದು ಒಂದು ಸಮಾಜ. ಇಷ್ಟು ದಿನ ನಾವು ಮನೆಯಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಕಂಫರ್ಟಬಲ್ ಝೋನಲ್ಲಿ ಬೆಳೆದಿರ್ತೀವಿ. ಸಡನ್ನಾಗಿ ಹಾಸ್ಟೆಲಿಗೆ ಬರ್ತೀವಿ. ಹಾಸ್ಟೆಲಿಗೆ ಬಂದ್ವಿ ಅಂತಂದರೆ ಆ ವಾತಾವರಣಕ್ಕೆ ನಾವು ಅಡ್ಜಸ್ಟ್ ಆಗ್ಬೇಕ್ರೆ ನಮಗೆ ಬೇಕಾದಲ್ಲಿರಲ್ಲ. ಒಂದು ಫುಡ್ಡಲ್ಲಾಗಿರಲಿ, ಹೌದಾ, ಮನೇಲಿ ಒಳ್ಳೆ ಸುಖವಾಗಿರ್ತಕ್ಕಂಥ ಭೋಜನ ಕೊಟ್ಟಿರ್ತಾರೆ, ಮನೆ ಊಟ ರೀ, ಅದೆಷ್ಟೇ ಇರಲಿ, ಅದೇ ನನಗೆ ಇಲ್ಲಿ ಬೇಕು ಅಂದ್ರಲ್ಲ. ಫಸ್ಟ್ಗೆ ಹಾಸ್ಟೆಲಿಗೆ ಬಂದಿರತಕ್ಕಂಥ ಮಕ್ಕಳಿಗೆ ಎಲ್ರಿಗೂ ಅನುಭವಕ್ಕೆ ಬಂದಿರುತ್ತೆ. ಸ್ಟಾರ್ಟಿಂಗ್ ಒಂದು ವಾರ ಏನು ಸಖತ್ ಫುಡ್, ಏನು ಸಖತ್ ಟೇಸ್ಟು, ಏನು ಸಖತ್ ಅಂತ ಅನಿಸುತ್ತೆ. ದಿನಗಳು ಕಳೀತಾ ಬಂದಾಗ ಗೊತ್ತಾಗುತ್ತೆ ಅದೇ ಚಪಾತಿನ, ಅದೇ ತರಕಾರಿನ, ಅದೇ ಅಂತಂತ ಅನಿಸ್ತಾ ಇರುತ್ತೆ. ಹಾಸ್ಟೆಲ್ ರೂಮು ಫಸ್ಟಿಗೆಲ್ಲ ಚೆನ್ನಾಗಿ ಇದು ಮಾಡ್ಕೊಂಡು ಹಾಸ್ಟೆಲಲ್ಲಿ ಇದ್ದು ಏನಾಗುತ್ತೆ, ಆ ಒಂದು ಸಿಸ್ಟಮ್ಗೆ ಏನಾಗುತ್ತೆ, ಎಷ್ಟೋ ಮಕ್ಕಳು ಒಂಥರ ಮನಸ್ಸಿಗೆ ಬಹಳ ನೋವು ಮಾಡಿಕೊಂಡು ಹೋಮ್ ಸಿಕ್ ಇದು ಮಾಡ್ಕೊಂಡು ಏನು ಮಾಡ್ತಾರೆ, ಹಾಸ್ಟೆಲಿಂದ ಬಿಟ್ಟು ಬರ್ತಕ್ಕಂಥ ಇದಿರುತ್ತೆ. ಸೊ ನಿಮ್ಗೊಂದು ಟಾಸ್ಕು, ಹಾಸ್ಟೆಲ್ಗೆ ಬಂದಿದೆಯಾ, ಇದು ನಿನಗೆ ಕಷ್ಟ ಆಯ್ತಾ, ಆ ಕಷ್ಟದಿಂದ ಬೇಗನೆ ಚೇತರಿಸ್ಕೊಳ್ತಕ್ಕಂಥ ತಾಕತ್ತು ಬೆಳೆಸ್ಕೋಬೇಕಾದ್ರೆ ರೆಸಿಲಿಯನ್ಸಿ ಅಂತ ಕರಿತೀವಿ. ಚೇತರಿಸ್ಕೋಬೇಕು. ಎಸ್, ನಾ ಎಷ್ಟೋ ಮಕ್ಕಳಿಗೆ ಹೇಳ್ತೀನಿ, PUC ಟೈಮಲ್ಲಿ ಹಾಸ್ಟೆಲಿಗೆ ಜಾಯ್ನ್ ಆಗಿ. ಯಾಕೆ ಗೊತ್ತಾ, ಭಾಳ ಸಿಂಪಲ್ ಫಾರ್ಮುಲಾ. ನೀವು 10th ಹಾಸ್ಟೆಲಿಗೆ ಎಲ್ಲೂ ಇಲ್ಲ, ಈಗ ಸಡನ್ನಾಗಿ ಹಾಸ್ಟೆಲಿಗೆ ಬಂದಿದೆಯಾ, ಎಸ್ ಅನುಭವಿಸಿದಾಗ ಏನಾಗುತ್ತೆ, ನೀನು ಡಿಗ್ರಿ ಹೈಯರ್ ಎಜುಕೇಷನ್ಗೆ ನೀನು ಕೋಲ್ಕತ್ತಾದಲ್ಲಿ ಸೀಟ್ ಸಿಗ್ಬೋದು, ದೆಹಲಿಯಲ್ಲಿ ಸೀಟ್ ಸಿಗ್ಬೋದು, ಮೆಡ್ರಾಸಲ್ಲಿ ಸೀಟ್ ಸಿಗ್ಬೋದು, ಇನ್ನೆಲ್ಲೋ ಬಾಂಬೆ ಕಡೆ ಸೀಟ್ ಸಿಗ್ಬೋದು, ಬೆಂಗಳೂರು ಯಾವುದೋ ನಿಮ್ಮ ಊರಿಗಿಂತ ಎಷ್ಟು ದೂರ ಇರ್ತಕ್ಕಂಥ ಪ್ಲೇಸ್ಗೆ ನಿನಗೆ ಸೀಟ್ ಸಿಗ್ಬೋದು ಹೈಯರ್ ಎಜುಕೇಷನ್ಗೆ. ಅಲ್ಲಿ ಸಡನ್ನಾಗಿ ನೀವು ಅಡ್ಜಸ್ಟ್ ಆಗಲ್ಲ. ಇಲ್ಲಿ ಇದು ನೆಟ್ ಪ್ರಾಕ್ಟೀಸ್ ಅಂತ ಕರಿತೀವಿ PUC. ಇವತ್ತೆಷ್ಟೋ ಮಕ್ಕಳು 5ನೇ ಕ್ಲಾಸಿಂದ 6ನೇ ಕ್ಲಾಸಿಂದ ನವೋದಯ, ಕಿತ್ತೂರು ರಾಣಿ ಚೆನ್ನಮ್ಮ, ಬೇರೆ ಒಂದು ರೆಸಿಡೆನ್ಷಿಯಲ್ ಕಾಲೇಜ್ ಸ್ಕೂಲ್ಗಳಲ್ಲಿ ಸೇರಿಕೊಂಡು ಅಲ್ಲಿದ್ದನ್ನು ಅಭ್ಯಾಸ ಮಾಡ್ಕೊಂಡು ಬಂದಿರ್ತಾರೆ. ನೋಡ್ರಿ, ಹಾಸ್ಟೆಲ್ ಜೀವನ ಹೊಂದ್ಕೋಬೇಕ್ರಿ, ಅದೇ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ನೀ ಹೊಂದ್ಕೊಂಡಿ ಅಂದರೆ ನಿನ್ನ ವ್ಯಕ್ತಿತ್ವ ಗಟ್ಟಿ ಆಗ್ತಾ ಬರುತ್ತೆ. ನನ್ನ ಮಗ ಅವ್ ಏನಿಲ್ರಿ, ಹೋಮ್ ಸಿಕ್ ಜಾಸ್ತಿ ರೀ, ಅವ್ ಏನಿಲ್ರಿ, ಮನೆ ಊಟ ಬೇಕ್ರಿ, ಅವನಿಗೆ ಮನೆನೇ ಸಾಕ್ರಿ, ಮನೆನೇ ಅಂತಂದರೆ, ಇವತ್ತು ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವು ಸರ್ವೈವ್ ಆಗಬೇಕಪ್ಪ ಅಂದರೆ ಬರ್ತಕ್ಕಂಥ ಕಷ್ಟಗಳನ್ನು ಎದುರಿಸ್ತಕ್ಕಂಥ ತಾಕತ್ತು ಬೆಳೆಸ್ಕೋಬೇಕು. ನೀ ತಾಕತ್ತು ಬೆಳೆಸ್ಕೊಂಡಿಯಪ್ಪ ಅಂತಂದರೆ ಎಸ್, ನಿನ್ನ ಪರ್ಸನಾಲಿಟಿ ಹೆಂಗಿರುತ್ತೆ ನೋಡು, ನಿನ್ನ ವ್ಯಕ್ತಿತ್ವ ಹೇಗಿರುತ್ತೆ ನೋಡು. ಒಬ್ಬ ಮೇಷ್ಟ್ರಾಗಿರಲಿ, ನಾವು ಅದು ಎಂಥ ಟಾಸ್ಕ್ ಬರಲಿ, ಏನೇ ಬರಲಿ, ಎಂಥ ಕಂಟೆಂಟ್ ಬರಲಿ, ಅದನ್ನು ಫೇಸ್ ಮಾಡ್ತಕ್ಕಂಥ ತಾಕತ್ತು ಬೆಳೆಸ್ಕೋಬೇಕ್ರಿ. ದ ಪೇರೆಂಟ್ಸ್ ಆಗಿರಲಿ, ಅದು ಏನೇ ಕಷ್ಟ ಇರಲಿ, ಅವರು ಜೀವನದಲ್ಲಿ ಎಂಥ ಸಮಸ್ಯೆಗಳಾಗಿರಲಿ, ಮಕ್ಕಳು ಅಭ್ಯಾಸ ಮಾಡ್ತಿದ್ದಾರೆ, ಅವ್ರಿಗೆ ಎಷ್ಟೆಲ್ಲ ಸಾಲ ಸೋಲ ಮಾಡಿ ದುಡ್ಡು ಕೊಡಬೇಕು, ಮತ್ತೇನು ಮಾಡಬೇಕು, ಹೊಂದಿಸ್ಬೇಕು. ನೋಡಿ, ಕೂತ್ರ ಕೆಲಸ ಆಗಲ್ಲ, ವರ್ಕ್ ಮಾಡ್ಬೇಕ್ರಿ. ಎಂಥ ಕಷ್ಟ ಬರಲಿ ಅದನ್ನು ಎದುರಿಸ್ತಕ್ಕಂಥ ತಾಕತ್ತು ಬೆಳೆಸ್ಕೋಬೇಕ್ರಿ. ಯಾವಾಗ ನೀನು ತಾಕತ್ತು ಬೆಳೆಸ್ಕೊಂತೀಯೋ ಸಮಾಜದಲ್ಲಿ ನಿನ್ನ ಗೌರವ ಜಾಸ್ತಿ ಆಗ್ತಾ ಬರುತ್ತೆ. ಅದು ಪರ್ಸನಾಲಿಟಿ. ಅದು ಮಕ್ಕಳಿಗಾಗಿರಲಿ, ಅದು ಮೇಸ್ಟ್ರಿಗಾಗಿರಲಿ, ಅದು ಪೇರೆಂಟ್ಸ್ಗಾಗಿರಲಿ, ಅಥವಾ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗಾಗಿರಲಿ. ಹೊಂದ್ಕೊಳ್ತಕ್ಕಂಥ ಗುಣ, ಎಸ್, ಅಡಾಪ್ಟಬಿಲಿಟಿ ಅಂತ ಕರಿತೀವಿ. ಕಷ್ಟಗಳಿಂದ ಎದುರಿಸ್ತಕ್ಕಂಥ ಒಂದು ಗುಣ, ಅದು ರೆಸಿಲಿಯನ್ಸಿ ಅಂತಕ್ಕಂಥದ್ದು ಬೇಕ್ರಿ. ಒಂದು ಚಿತ್ರ ನೋಡ್ಕೊಂಬಿಡ್ರಿ, ಈ ಚಿತ್ರ ನಮ್ಗೆಷ್ಟು ಒಂದು ಕಲಿಸ್ಕೊಡುತ್ತೆ. ಅವನು ಕಾಲಿಲ್ಲ, ಹೌದಾ, ಕೃತಕವಾಗಿರ್ತಕ್ಕಂಥ ಕಾಲನ್ನು ಜೋಡಣೆ ಮಾಡ್ಕೊಂಡು ಅವನು ರನ್ನಿಂಗ್ ರೇಸ್, ಅವನು ಆಕ್ಟಿವಿಟಿ ಹೇಗಿದೆ ನೋಡ್ಕೊಂಡು ಅರ್ಥ ಮಾಡ್ಕೊಂಬಿಡ್ರಿ. ಒಬ್ಬ ಸ್ಪೋರ್ಟ್ಸ್ ಕಂಟೆಂಟ್ ಆಗಿ ಅವನು ಕೆಲಸ ಮಾಡ್ತಿದ್ದಾನೆ. ಇವತ್ತೆಷ್ಟೋ ಜನ 2 ಕೈಗಳಿಲ್ಲ, ಝೊಮ್ಯಾಟೊ ಫುಡ್ ಡೆಲಿವರಿ ಮಾಡ್ತಕ್ಕಂಥವ್ರು ನಾವು ನೋಡಿಲ್ವಾ? ಕೈಗಳಿಲ್ಲ, ಕಾಲಿಂದ ಅಡುಗೆ ಮಾಡ್ತಕ್ಕಂಥ ನಾವು ನೋಡಿಲ್ವಾ? ಅವ್ನ ಕೈ ಇಲ್ಲ ಅಂತಂದು ಹೇಳಿದ್ರೆ ಭಿಕ್ಷೆ ಬೇಡಿದಾನ? ದ ರೆಸಿಲಿಯನ್ಸ್, ಸ್ಥಿತಿಸ್ಥಾಪಕತ್ವನ ಬೆಳೆಸ್ಕೋಬೇಕ್ರಿ. ಕೈ ಕೊಟ್ಟಿಲ್ವಾ, ಭಗವಂತ ಮತ್ತೊಂದು ಅಂಗನ ಅಷ್ಟು ಸ್ಟ್ರಾಂಗ್ ಮಾಡಿರ್ತಾನೆ. ಯಾಕೆ? ಹೊಂದ್ಕೊಳ್ತಿದ್ದಾರೆ. ಎಸ್,
ಅಯ್ಯೋ ನಾನು ಹಿಂಗೆ ಇರಬೇಕು ಅಂದ್ರೆ ಅಲ್ರಿ, ಬಂದದ್ದನ್ನು ಸ್ವೀಕಾರ ಮಾಡ್ತಾ ಇರಬೇಕು. ಹಂಗೆ ಸ್ವೀಕಾರ ಮಾಡಿದಾಗ ನಮ್ಮ ವ್ಯಕ್ತಿತ್ವ ಅಂತಕ್ಕಂಥದ್ದು ಗಟ್ಟಿಯಾಗುತ್ತೆ. ನಾವು ಸಾಧನೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಇದು ರೆಸಿಲೆನ್ಸಿ ಆ್ಯಂಡ್ ಅಡಾಪ್ಟಬಿಲಿಟಿ ಅಂತಕ್ಕಂಥ ಪಾಯಿಂಟು. ಇದ್ರ ಮೂಲಕ ನಾನು ಸ್ವಂತ ಶಕ್ತಿನ ಕಷ್ಟಗಳಿಂದ ಪಾರು ಮಾಡ್ತಕ್ಕಂಥ ಎದುರಿಸ್ತಕ್ಕಂಥ ತಾಕತ್ತು ಬೆಳೆಸ್ಕೊಳ್ತೀನಿ, ಪ್ಲಸ್ ಹೊಂದ್ಕೊಳ್ತಕ್ಕಂಥ ಒಂದು ಗುಣ ಇರುತ್ತೆ.